ಹಿಂದೂ ಧರ್ಮದ ಹೆಸರಿನಲ್ಲಿ ಕಾವಿ ತೊಟ್ಟು ನಾನು ಹಿಂದೂ ಅಲ್ಲ ಅಂತೇಳಿ ನೀಚ ಬುದ್ಧಿ ತೋರಿಸ್ತಾ ಇದ್ದಾರೆ. ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ ಅಂತ ತಮ್ಮ ಬಿಟ್ಟಿ ಪ್ರಚಾರಕ್ಕಾಗಿ ನಿಜಗುಣಾನಂದ ಸ್ವಾಮೀಜಿ ಒಂದು ಮಾತು ಹೇಳ್ತಾ ಇದ್ದೀನಿ. ನಿಮ್ಮಂತ ಹಲಕಟ್ಟು ಸ್ವಾಮಿಗಳಿಂದ ನಮ್ಮ ಜನಾಂಗ ಕೂಡ ಸ್ವಲ್ಪ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀರಿ. ನಿನ್ನೆ ಒಂದು ಏನು ಈ ದೇಶಕ್ಕೆ ಒಂದು ದೊಡ್ಡ ದುರಂತನೇ ಅನ್ಬೋದು. ಆ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಅಲ್ಲಿರುವ ಪ್ರವಾಸಿಗರನ್ನು ಹೆಸರು ಕೇಳಿದ ನಂತರ ಅವರ ಧರ್ಮವನ್ನು ಕೇಳಿ ಅವನ ಗುಂಡು ಹಾರಿಸುವ ಒಂದು ದುಷ್ಟ ಕೃತ್ಯವನ್ನು ಎಸಗಿದ್ದಾರೆ. ಇದಕ್ಕೂ ಮೇಲ್ಪಟ್ಟು ಅಲ್ಲೇ ಇದ್ದಂಥ ಜನ ಜೀವಕ್ಕೆ ಇನ್ನೇನು ಜೀವ ಹೋಗುತ್ತಾ ಉಳಿಸ್ಕೋಬೇಕನ್ನೋ ಒಂದು ಆಸೆಯಿಂದ ಅವರು ಒಂದು ಹೆಜ್ಜೆ ಮುಂದಿಟ್ಟು ನಾನು ಹಿಂದೂ ಅಲ್ಲ ಮುಸ್ಲ್ಮಾನ್ ಅಂತ ಹೆಸರು ಹೇಳಿದಾಗ ಅಲ್ಲಿರುವ ಜನರ ಪ್ಯಾಂಟನ್ನು ಬಿಚ್ಚಿ ಅವರು ಯಾವ ಜನಾಂಗ ಅಂತೇಳಿ ಕಂಡು ಅವ್ರ ಮರ್ಮ ಕಂಡು ಗುಂಡು ಹಾರಿಸಿದ ಅಲ್ಲಿ ಒಂದು ನೀಚ ಕೆಲಸನೂ ಮಾಡಿದ್ದಾರೆ. ಈ ನೀಚ ಕೆಲಸವನ್ನು ಆದ 2 ಗಂಟೆಯಲ್ಲಿ ಈ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಅಲ್ಲಿ ನೆಲಕ್ಕೆ ಬಿದ್ದುವ ರಗತ ಅಣಿ ಹಾರುವ ಮುಂಚೆನೇ ಆ ಜಾಗದಲ್ಲಿ ಕಾಲಿಟ್ಟಿದ್ದಾರೆ. ಇವಾಗ ಈ ದೇಶದ ಪ್ರಧಾನಿ ಕೂಡ ಅಲ್ಲೇ ಹೋಗಿದ್ದಾರೆ. ರಕ್ತಕ್ಕೆ ರಕ್ತದಿಂದಲೇ ಉತ್ತರ ಕೊಡ್ತಾರೆ. ಮಾನ್ಯ ನರೇಂದ್ರ ಮೋದಿಜಿ ಅವರ ಮೇಲೆ ಈ ನಿವಾಸಿಗಳ ಪ್ರತಿಯೊಬ್ಬರಿಗೂ ವಿಶ್ವಾಸ ಇದೆ. ಅಲ್ಲಿ ಬಿದ್ದಿರುವಂಥ ಒಂದೊಂದು ಹನಿಗೂ ರಕ್ತಕ್ಕೂ ಕೂಡ ಅವರು ಉಗ್ರಗಾಮಿಗಳು ಅವರ ತಾಯಿಯ ಹೊಟ್ಟೆಯಲ್ಲಿ ಅಡಿಗೆ ಕುಂತರನ್ನು ಅವ್ರನ್ನ ಎಳೆದು ತಂದು ಅವರನ್ನು ಒಡೆದು ಈ ದೇಶದಲ್ಲಿ ಇರುವ ಬೀದಿ ನಾಯಿಗಳಿಗೆ ಅವರ ಕೈ ಕಾಲುಗಳನ್ನು ಹಾಕ್ತಾರೆ ಅನ್ನುವ ವಿಶ್ವಾಸವೂ ಕೂಡ ಇದೆ. ಇದರ ಜೊತೆಗೆ ಹಿಂದೂಗಳು ಎಚ್ಚೆತ್ತುಕೊಳ್ಳಬೇಕು. ಈ ದೇಶದಲ್ಲಿ ಆಂತರಿಕ ಭಯೋತ್ಪಾದಕರು ಹೆಚ್ಚಾಗಿದ್ದಾರೆ. ಯಾವ ಥರ ಆಂತರಿಕ ಭಯೋತ್ಪಾದಕರು ನಮ್ಮ ಮಧ್ಯೆ ಇದ್ದಾರೆ ಅಂದರೆ, ನೀವು ನಿನ್ನೆಯಿಂದ ಒಂದು ಮೊಬೈಲ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಯಾರ್ಯಾರು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋರು ಇದ್ದಾರೆ ಅಂತೇಳಿ. ಕಾಜಿಯಾದಲ್ಲಿ ಬೇರೆ ದೇಶದಲ್ಲಿ ಭಯೋತ್ಪಾದನೆ ಆಗಿ ಅಲ್ಲಿ ಎಷ್ಟೋ ಜನ ಮರಣ ಹೊಂದಿದ್ರು. ಹತ್ತಂಥ ಜನ ಅವತ್ತು ಮಿಡಿದ ಹೃದಯ ಇವತ್ತು ಯಾಕೆ ಮಿಡಿಲಿಲ್ಲ? ಯಾಕಂದರೆ ಇವರು ಕೂಡ ಭಯೋತ್ಪಾದಕ ಸಪೋರ್ಟ್ ಕೊಡೋರೆ. ಒಂದು ಕಲ್ಲಂಗಡಿ ಹಣ್ಣನ್ನು ಹೊಡೆದಾಗ ಇಡೀ ರಾಜ್ಯದ ತುಂಬ ಒಂದು ದೊಡ್ಡ ಸುದ್ದಿ ಎಬ್ಬಿಸಿ ಜನಾಂಗ ಇವತ್ತೆಲ್ಲಿ ಹೋದ್ರಪ್ಪ ಅಂದರೆ ನೀವು ಕೂಡ ಭಯೋತ್ಪಾದಕಕ್ಕೆ ಸಪೋರ್ಟ್ ಮಾಡುವವರೇ. ನಮ್ಮ ಹಿಂದೂಗಳು ಜಾಗೃತ ಆಗಬೇಕು, ಇಂಥವ್ರನ್ನೆಲ್ಲ ದೂರ ಇಡಬೇಕು. ಯಾವ ಥರ ಅಂದರೆ ಅವರಿಂದ ವ್ಯಾಪಾರ ವಹಿವಾಟ ಎಲ್ಲವನ್ನೂ ದೂರ ಮಾಡಬೇಕು. ನಾವು ಈ ದೇಶದಕ್ಕೆ ಜಾಗೃತ ಆಗಬೇಕು, ದೇಶ ಸೇವೆ ಮಾಡಬೇಕು. ಜೊತೆಗೆ ನರೇಂದ್ರ ಮೋದಿಜಿ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಿಂತು ನಾವೆಲ್ಲ ಕೆಲಸ ಮಾಡೋದು. ಕೆಲವು ನೀಚ ಸ್ವಾಮೀಜಿಗಳದವ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಕಾವಿ ತೊಟ್ಟು ನಾನು ಹಿಂದೂ ಅಲ್ಲ ಅಂತೇಳಿ ನೀಚ ಬುದ್ಧಿ ತೋರಿಸ್ತಾ ಇದ್ದಾರೆ. ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ ಅಂತ ತಮ್ಮ ಬಿಟ್ಟಿ ಪ್ರಚಾರಕ್ಕಾಗಿ ಹಿಂದೂ ಧರ್ಮನ ಇವತ್ತು ರಾಜ್ಯ ತುಂಬ ಹೇಳ್ಸಾಕತ್ತಾರೆ. ನಾನು ಇವತ್ತಿಗೆ ಆ ನಿಜಗುಣಾನಂದ ಸ್ವಾಮೀಜಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ನೀನೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ನಿನಗೂ ಕೂಡ ಅವ್ರು ಬಿಡ್ತಿದ್ದಿಲ್ಲ. ಯಾಕಂದರೆ ನಿನ್ನ ಬಟ್ಟಿ ಕೂಡ ಎತ್ತಿ ನೋಡಿ ನೀವು ಹೇಳ್ಬೋದಿತ್ತು, ನಾನು ಅಲ್ಲೆಲ್ಲ ನಿಮ್ಮ ಜನಾಂಗಕ್ಕೆ ಸಪೋರ್ಟ್ ಮಾಡ್ತೀನಪ್ಪ, ನಾನು ನಿಮ್ಮ ಧರ್ಮನ ಒಪ್ತೀನಿ ಅಂತ ಹೇಳಿದ್ರು ಕೂಡ ನಿನಗೂ ಬಿಡ್ತಿದ್ದಿಲ್ಲ. ಯಾಕಂದರೆ ನಿನ್ನ ಹೆಸರಿನಲ್ಲೇ ಇದೆ ನಿಜಗುಣಾನಂದ ಅಂತ ಹೆಸರಿದ್ದಾಗ ನಿನ್ನ ತಲೆಗೆ ಹೊಡಿತಿದ್ರು. ಹಾಗಾಗಿ ನಿಮ್ಮಂಥ ಹಲಕಟ್ಟು ಸ್ವಾಮಿಗಳಿಂದ ನಮ್ಮ ಜನಾಂಗ ಕೂಡ ಸ್ವಲ್ಪ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದೀರಿ. ಸ್ವಾಮೀಜಿಗಳಂದರೆ ಎಲ್ಲಿ ಯಾವ ಹುಡುಗರು ದುಷ್ಟ ಚಟಕ್ಕೆ ಬಲಿ ಆಗ್ತಾ ಇರ್ತಾರೆ ಅವ್ರನ್ನ ಜಾಗೃತ ಮಾಡಿಸುವ ಕೆಲಸ ಆಗಬೇಕು. ಬಡತನ ನಿರ್ಮೂಲನೆ ಮಾಡುವ ಕೆಲಸ ಆಗಬೇಕು. ಈ ಧರ್ಮ ಸಮಾಜನ ಜಾಗೃತ ಮಾಡುವ ಕೆಲಸ ಆಗಬೇಕು. ಅದನ್ನೆಲ್ಲ ಬಿಟ್ಟು ಯಾರು ಪೂಜೆ ಮಾಡ್ತಾರ, ಪುನಸ್ಕಾರ ಮಾಡ್ತಾರ, ಆ ದೇವರು ಶ್ರೇಷ್ಠ ಅಲ್ಲ, ಈ ದೇವರ ಶ್ರೇಷ್ಠ ಅಲ್ಲ ಅಂತೇಳಿ ನಿಮ್ಮ ಕೀಳುಮಟ್ಟದ ಬುದ್ಧಿಗೆ ಇಂಥ ಭಯೋತ್ಪಾದಕರು ನೀವೇ ಮೇನ್ ಸಪೋರ್ಟ್ ಮಾಡೋರು. ನೀವು ಕೂಡ ಈ ಒಂದು ಕೆಟ್ಟ ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಈ ಭಯೋತ್ಪಾದನೆ ಮಟ್ಟ ಹಾಕ್ಬೇಕಂದ್ರೆ ಭಯೋತ್ಪಾದಕರಿಗೆ ಯಾರೇ ಸಪೋರ್ಟ್ ಮಾಡ್ತಾರ ಅವರೆಲ್ಲರನ್ನು ಅವರ ಜೊತೆಗೆ ವ್ಯಾಪಾರ ವಹಿವಾಟ ಸಂಬಂಧವು ಕೂಡ ಕಡಿತವನ್ನು ಇವತ್ತಿಂದ ನಾವು ಮಾಡಬೇಕು. ಅವರ ಹಣಿ ರಕ್ತಕ್ಕೂ ಬೆಲೆ ಸಿಗಬೇಕಂದ್ರೆ ಅಂಥ ಜನಾಂಗನ ನಾವು ದೂರ ಇಡಬೇಕೆಂದು ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.